ತ್ರಯಂಬಕೇಶ್ವರ ದೇವಾಲಯದ ಕುರಿತಾಗಿರುವ ಪುರಾಣ ಕಥೆಗಳೇನು ಗೊತ್ತಾ? ಶಿವನಿಗೆ ಮೀಸಲಾಗಿರುವ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕ ಪಟ್ಟಣದಲ್ಲಿದೆ. ಇದು ನಗರ ಪ್ರದೇಶಗಳಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ, ನೀಲಗಿರಿ ಮತ್ತು ಕಾಲಗಿರಿ ಎಂಬ 3 ಬೆಟ್ಟಗಳ ನಡುವೆ ಇರುವುದು ವಿಶೇಷ. ಈ ದೇವಾಲಯದ ಕುರಿತಾಗಿರುವ ಇನ್ನಷ್ಟು ವಿಷಯ ತಿಳಿಯೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾರತದಲ್ಲಿ ದೇವತೆಗಳಿಗಾಗಿ ಮೀಸಲಾದ ಹಲವಾರು ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯವು ವಿಶೇಷವಾದ ಪೌರಾಣಿಕ ಹಿನ್ನೆಲೆ, ವಾಸ್ತುಶಿಲ್ಪ ಹಾಗೂ ಮಹಿಮೆಗಳನ್ನು ಒಳಗೊಂಡಿವೆ. ಅಂತಹ ಮಹಾನ್ ಶಕ್ತಿ ಹಾಗೂ ಇತಿಹಾಸದ ವೈಭವವನ್ನು ಸಾರುವ ದೇವಾಲಯಗಳಲ್ಲಿ ತ್ರಯಂಬಕೇಶ್ವರ ದೇವಾಲಯವು ಒಂದೇ. ಶಿವನಿಗೆ ಮೀಸಲಾದ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಈ ಪವಿತ್ರವಾದ ದೇವಾಲಯದಲ್ಲಿ ಇದ್ದಂತಹ ಪ್ರಸಿದ್ಧವಾದ ನಾಸಿಕ್ ವಜ್ರವನ್ನು 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಲೂಟಿ ಮಾಡಿದರು ಎನ್ನಲಾಗುವುದು. ದೇವಾಲಯದ ವಿಶೇಷ ಏನೆಂದು ತಿಳಿಯೋಣ. ತ್ರಯಂಬಕೇಶ್ವರ ದೇವಾಲಯದ ವಿಶಿಷ್ಟವಾದ ಅಂಶವೆಂದರೆ ಬ್ರಹ್ಮ, ವಿಷ್ಣು ಮತ್ತು ರುದ್ರನ ಮುಖ ಇರುವ 3 ಮುಖ ಇರುವ ರತ್ನಖಚಿತ ಕಿರೀಟಗಳಿಂದ ಮುಚ್ಚಲಾಗುವುದು. ಈ ಕಿರೀಟವು ಪಾಂಡವರ ಕಾಲಕ್ಕಿಂತಲೂ ಹಿಂದಿನದು. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಸಕಲ ಪಾಪಗಳು ತೊಳೆಯುವುದು ಎಂದು ನಂಬಿಕೆಯಿಂದ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಮತ್ತು 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳಕ್ಕೆ ಹೆಚ್ಚು ಭಕ್ತರ ಆಗಮನವಾಗುವುದು. ಇಷ್ಟು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಮಾಹಿತಿ. ನಿಮಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.